ಗುಡ್ ಮಾರ್ನಿಂಗ್. ನೀರು ಕುಡ್ದೆ, ಅಲ್ಲ ತಿಕ್ಕಿದೆ, ಎಕ್ಸಸೈಸ್ ಮಾಡಿದೆ, ಇನ್ನೊಂದು ಎಕ್ಸಸೈಸ್ ಮಾಡಿದೆ, ಇನ್ನೊಂದು ಎಕ್ಸಸೈಸ್ ಮಾಡಿದೆ, ಸ್ನಾನ ಮಾಡಿದೆ, ಊಟ ಮಾಡಿದೆ, ಕೆಲಸಕ್ಕೆ ಹೊರಟೆ. ಬಾಯ್. ಸದ್ಯಕ್ಕೆ ಬಿಸಿಲುಂಟು, ಮೇಲೆ ನೋಡ್ಬೋದು, ಮೇಲೆ ಮೋಡ ಸಹ ರೆಡಿ ಆಗ್ತಾ ಉಂಟು. ಇವತ್ತು ಫಸ್ಟ್ ಆರ್ಡ್ರ್ ಕಕ್ಕೊಟ್ಟಿಂದ ಮಂಗಳೂರಿಗೆ ಬಂದಿದೆ. ಈಗ ಮಂಗಳೂರಿಗೆ ಹೋಗ್ಬೇಕು. ಮೋಡ ಮತ್ತೆ ಮಳೆ ಬರುವ ಸಾಧ್ಯತೆ, ಜೋರಾಗಿ ಮಳೆ ಬರ್ತಾ ಉಂಟು. ನಮ್ಮ ಮನೆ ನೋಡಿ, ಇದಕ್ಕೆ ಸೂಪರ್ ಉಂಟು, ಕಾಂಪೌಂಡ್ ಅಂತ ಸೂಪರ್ ಉಂಟು. ಇದು ಎಷ್ಟೋ ಜನರ ಡ್ರೀಮ್ ಹೌಸ್. ಇದೊಂದು ದೃಶ್ಯ ನೋಡಿ, ಆ ಪ್ಲ್ಯಾಂಟ್ ಕಾಣಿಸ್ತಾ ಉಂಟಲ್ಲ, ಈಗ ಆ ಪ್ಲ್ಯಾಂಟ್ನ ತುದಿ ಕಾಣಿಸ್ತಾ ಇಲ್ಲ, ಮೋಡದಲ್ಲೇ ಮುಳುಗಿ ಹೋಗಿದೆ. ಎಷ್ಟು ಒಂದು ಸುಂದರವಾದ ದೃಶ್ಯ ಅಲ್ಲ. ಹೇಳಿದ್ದೇನೆ, ಇನ್ನೂ ಸಹ ಮಳೆ ನಿಲ್ಲಿಲ್ಲ. ನನ್ನದೊಂದು ಸ್ವಂತ ಅಭಿಪ್ರಾಯ, ನಾನು ನೋಡಿದ ಮಟ್ಟಿಗೆ ಮಂಗಳೂರಿನಲ್ಲಿ ಇರುವಂತಹ ಜನರು ತುಂಬ ಪ್ರಾಮಾಣಿಕರಂತ ಅನಿಸ್ತದೆ ನನಗೆ. ನಿಮಗೆ ಸಹ ಹಾಗೆ ಅನಿಸ್ತದಾ ಅಥವಾ ಇಲ್ವಾ ಏನಂತ ನೀವು ಕಮೆಂಟ್ ಮಾಡಿ ಹೇಳಿ. ಮಳೆ ಇದ್ದರೂ ಸಹ ಆರ್ಡ್ರಿಲ್ಲದ ಒಬ್ಬ ಡೆಲಿವರಿ ಬಾಯ್ ನಿಂತಿರೋದು ನೋಡಿ ಪಾಪ. ಮಂಗಳೂರಿಂದ ಈಗ ದೇರ್ಲಕಟ್ಟೆ ಹೋಗ್ತಿದ್ದೇನೆ, ನೇತ್ರಾವತಿ ಬ್ರಿಡ್ಜಿನಲ್ಲಿ ಇದ್ದೇನೆ ನಾನು. ಊಟ ಮಾಡಿದೆ. ಮಳೆ ತುಂಬ ಜೋರಲ್ಲಿ ಬರ್ತಾ ಉಂಟು. ಅಲ್ಲಿ ಮಳೆ ಹೇಗೆ ಬರ್ತಿದೆ ಅಂತ ಒಂದು ಪಕ್ಷಿ ನೋಟ ನೋಡಿ. ಮಲೆನಾಡಿನ ಒಳಗೆ ಇದ್ದಾಗೆ ಕಾಣಿಸುತ್ತಿಲ್ಲ, ಇದು ಮಲೆನಾಡಲ್ಲ, ಉಚ್ಚಿಲ. ಮಳೆಗಾಲದಲ್ಲಿ ಉಚ್ಚಿಲ ಬೀಚಿನ ಆರ್ಭಟ ನೋಡಿ, ಗಾಳಿ ನೋಡಿ ಹೇಗಿದೆ ಅಂತ. ಇಲ್ಲಿ ಗಾಳಿ ಬರ್ತಾ ಉಂಟು, ಮರ ಕಾಣ್ತದ. ಬೀಚಿ ಮಳೆ ಜಾಲಿ ಆಗ್ತಾ ಉಂಟು, ಕೂಲ್ ಉಂಟು, ಚಳಿ ಆಗ್ತದೆ, ಜಾಲಿ ಆಗ್ತದೆ. ಈಗಿಂದ ಮಳೆಯಲ್ಲೇ ಗಾಡಿ ಓಡಿಸಿ ಕೈಗೆ ಹೀಗಾಗಿದೆ ನೋಡಿ. ದೇರಳಕಟ್ಟೆಯಿಂದ ಕುಂಪಲಕ್ಕೆ ಒಂದು ಮಳೆಯಲ್ಲಿ ಆರ್ಡ್ರ್. ಬರ್ತೇನೆ, ಇದು ಫ್ಲ್ಯಾಟ್ ಅಲ್ಲ ಅಂತೆ, ಬರ್ತೇನೆ. ಥ್ಯಾಂಕ್ಸ್. ಹಾಂ, ಮಳೆಯಲ್ಲಿ ನೋಡಿ ನಾನು ಮಂಜನಾಡಿ ಗ್ರಾಮದೊಳಗೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೇನೆ. ಖುಷಿ ಆಗ್ತಾ ಉಂಟು. ಮಂಜನಾಡಿಯಲ್ಲಿ ಮಳೆಗೆ ಫುಲ್ಲು ನೀರು ಹರಿತಾ ಉಂಟು. ಮಂಜನಾಡಿಯಲ್ಲಿ ಈಗ ಮಡಿಕೇರಿಯ ವೆದರ್. ಈ ಮಳೆಯ ಚಳಿಯಲ್ಲಿ ಬಿಸಿ ಬಿಸಿ ಸಮೋಸ ತಿಂತಾ ಇದ್ದೇನೆ. ಫಸ್ಟ್ ಟೈಮ್ ನಾನು ರೈಲ್ವೆ ಸ್ಟೇಷನ್ ಇದು ಝೊಮ್ಯಾಟೊ ಆರ್ಡರ್ ಕೊಡಲಿಕ್ಕೆ ಬಂದೆ. ನಾವಿಲ್ಲಿ ಸ್ಟೇಷನಲ್ಲಿ ಕೊಡಬೇಕು, ಇಲ್ಲಿ ಒಬ್ಬರು ಇರ್ತಾರೆ, ಅವರು ಪ್ಯಾಸೆಂಜರ್ಗಳು ಟ್ರೈನಿಂದ ಆರ್ಡರ್ ಮಾಡಿರ್ತಾರೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ಅವರು ಕೊಡಲಿಕ್ಕೋಸ್ಕರ ಇಲ್ಲಿ ಜನಗಳು ಇರ್ತಾರೆ, ಅವರಿಗೆ ಕೊಡಬೇಕು ನಾವು. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಲಾಸ್ಟ್ ಆರ್ಡರ್ ಬಂಪೆಲಲ್ಲಿತ್ತು, ಕೊಟ್ಟು ಮನೆಗೆ ಹೋಗ್ತಾ ಇದ್ದೇನೆ. ಊಟ ಮಾಡಿದೆ. ಗುಡ್ ನೈಟ್.